Guys, welcome back to my new vlog, guys. ಗೈಸ್, ನಾವು ಇವತ್ತು ವ್ಲಾಗಲ್ಲಿ 24 ಅವರ್ಸ್ ಸ್ಟೇ ಇನ್ ಕಾರ್ ಮಾಡೋದಾ ಇಲ್ಲ ಬೇರೆ ಏನು ಮಾಡೋದಂತ ನೋಡೋಣ. ಸದ್ಯಕ್ಕೆ ನಮ್ಮ ರಕ್ಷಿತ್ ಬ್ರೋ ಬಂದು ಇವರು ಯಾಕೆ ಮತ್ತೆ ಬಿಡ್ರಿ, ಅವ್ರೇನ್ ಫೇಸ್ ವಾಶ್ ಮಾಡ್ತಾರೆ, ಮೊಟ್ಟೆ ತರಕ್ ಹೋಗ್ಬಿಟ್ಟೆ ಒಳಗಡೆ ಮನೇದವ್ರು ಬ್ರೋ. ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂದ್ರು. ಜಿಮ್ ಇಲ್ಲ ಬ್ರೋ. ಬಂದ್ರು ನೋಡಿ ಗೈಸ್, ಬಂದ್ರು ನೋಡಪ್ಪ. ಲೇಟ್ ರಾಜ್ ನೋಡಿದ್ರ ಬ್ರೋ, ಅಲ್ಲೋ ಒಂದಿತ್ತು. ಹೇಳಿ ಬ್ರೋ ಇನ್ನೊಂದ್ಸಲಿ ಪ್ಲೀಸ್. ಹಲೋ. ಇದೇ ಕವರ್ ಫೋಟೋ. ಸರಿ ಆಯ್ತು. ಸಬ್ಸ್ಕ್ರೈಬ್ ಆಗಿಲ್ಲ ಬ್ರೋ. ತೆಗೀರಿ ಬ್ರೋ. ಆಯ್ತು ಇಲ್ಲ ನೋಡ್ರಿ, ಯೂಟ್ಯೂಬ್ ಅಲ್ಲ? ಹಾಂ, ಯೂಟ್ಯೂಬ್ ಸಂಜಯ್ ಅಂತ ಸರ್ಚ್ ಮಾಡಿ. ಇವಾಗ ಬಂದ್ಬಿಟ್ಟು ID ಕೊಟ್ಬಿಟ್ರೆ ಬ್ರೋ ನೋಡೋಣ. ಏನು ಸಂಜಯ್ ಅಲ್ಲ, ಸಂಜಿತ್. ಎಂತ ಫ್ರೆಂಡ್ ನೋಡ್ ಬ್ರೋ, ಎಂತ ಫ್ರೆಂಡ್. ಇವಾಗ ಬಂದು ಹೇಳ್ತಿದ್ದಾರೆ. ನಾನು ಮೊನ್ನೆ ಸ್ಟಾರ್ಟ್ ಮಾಡಿದೆ ಅಲ್ವಾ ವ್ಲಾಗ್ ಸ್ಟಾರ್ಟ್ ಮಾಡಿ 3 days ಆಯ್ತು, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಬ್ರೋ. ಎಂತ ಫ್ರೆಂಡ್, ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗ್ರಿ? ಹೆಂಗೆ ಬ್ರೋ? ಇವಾಗ ID ಬಂದು ಕೊಟ್ಬಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಅಲ್ಲ ಬ್ರೋ, ನಾನು ಮೊನ್ನೆಯಿಂದ ವ್ಲಾಗ್ ಮಾಡ್ತಿರೋದು ಗೊತ್ತಿಲ್ವಾ? ದೇವರಾಣೆ ಗೊತ್ತಿಲ್ಲ. ಇನ್ಸ್ಟಾ ID ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಮತ್ತೆ ಹೇಳಿ ನೀವು ನನಗೆ ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಸಲ ಹೇಳಿದೀನಿ. ನಂದು ಐತೆ ಯೂಟ್ಯೂಬ್ ಚಾನಲ್. ಗೊತ್ತಾ? ನಿಜವಾಗ್ಲೂ ಎಲ್ಲ ಓಡಾಡ್ಬೇಕು. ಒಂದು ಚೂರು ಏನಾದ್ರು ಒಂಚೂರು ಎಲ್ಪ್ ಇಲ್ಲಪ್ಪ, ಒಂಚೂರು ಎಲ್ಪ್ ಇಲ್ಲ. ನಾನು ಹೇಳಕ್ಕೆ ಅವ್ರು ಹೋದ್ಮೇಲೆ ನನಗೆ ಜ್ಞಾಪಕ ಬಂತು. ಹೋದ್ಮೇಲೆ ಆಕ್ಚುಲಿ ನಾವ್ ಹೇಳ್ದ ಬ್ರೋ ಬಂದಾಗ ರಕ್ಷಿತ್ ಬ್ರೋ ಅಂತ ಹೇಳ್ಬೇಕಲ್ವಾ ಅಂದಿದ್ಕೆ, ಅವ್ರದ್ದು ಏನಕ್ಕಂತ ಹೇಳ್ತೀರಾ ಅಂತ ಹೇಳಿದ್ರಪ್ಪ. ನೋಡಲ್ಲಿ ಅವ್ರದ್ದು ಏನಕ್ಕಂತ ಹೇಳಿಲ್ಲ ಅನ್ಬಿಡ್ರಿ ನೀವು ಅವನೇನು ಕೇಳ್ತೀರಾ? ಅವನೇನು ಇದು ನಿಜ ಹೇಳಿ ಬ್ರೋ, ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಫೋನ್ ಬಿದ್ದೋಗ್ಬಿಡುತ್ತೆ. ದೇವರಾಣೆ ಮಾಡು ನಮ್ ರೋಡ್ ಇರೋ ಇವನು. ಮಾಡ ಇಲ್ಲಿ ಕಣ್ ಮಾಡು. ಗೈಸ್ ನಮ್ ರೋಡ್ ತಪ್ಪ ಇವನು. ನೋಡಿ ಗೈಸ್, ಇವರು 17 Pro Max ನಾವಂತವ್ರಂತೆ. ನಿಧಾನ ಗೈಸ್. ಅಪ್ಕಮಿಂಗ್ ಬ್ರೋ ತೋರಿಸ್ತಾರ ನೋಡಿ ಬ್ರೋ, ತಗೊಂಡಿದ್ದಾರೆ. ಇವಾಗ ಪಾರ್ಟಿ ಕೇಳ್ಬೇಕು ಬ್ರೋ. ಏನು ಬ್ರೋ? ಪಾರ್ಟಿ ಬೇಕು. ಪಾರ್ಟಿ ಕೊಡ್ಬೇಕಿತ್ತಲ್ಲ. ಕರೆಕ್ಟ್. ಇವತ್ತು ಕೊಡಿಸ್ತೀನಿ ಅಂದಿದ್ದಲ್ಲ. ಬರುತ್ತೆ ಸೆಟಲ್ಮೆಂಟ್. ಇನ್ನ ಇವತ್ತು ಹೋಗಲ್ಲ ಸೆಟಲ್ಮೆಂಟ್. ಬ್ರೋ ಇಲ್ಲ ಬಿಡಿ ಬ್ರೋ, ಫೋನ್ ಪೇ ಮಾಡಿಸಿ. ಫೋನ್ ಪೇ ಮಾಡಿಸಿ ಬ್ರೋ. ಒಂದು ಒಳ್ಳೆ ಪಬ್ಗೆ ಹೋಗ್ಬಿಡೋಣ ಬ್ರೋ. ಜಟ್ಲಾಗಿ ಹೋಗ್ಬಿಡೋಣ. ಕೋರಾಗ ಹೋಗ್ಬಿಡೋಣ. ಸೆಟಲ್ಮೆಂಟ್ ಬರ್ಲಿ ಗೈಸ್. ಪಕ್ಕನಾ ಗೈಸ್? ನಿಮ್ಗೆ ಹೇಳ್ತಾ ಇರೋದು ಬ್ರೋ, ನಾಳೆ ಬರುತ್ತಂತೆ ಸೆಟಲ್ಮೆಂಟು. ನಾಳೆ ನೈಟು ಹೋಗ್ಲೇಬೇಕು. ಸಬ್ಸ್ಕ್ರೈಬರ್ಸ್ ಮೋಸ ಮಾಡಬಾರ್ದು. ಸಬ್ಸ್ಕ್ರೈಬರ್ಸ್ ಅವರಿಂದನೇ ನೀನು. ಓಕೆ ಗೈಸ್, ನಾಳೆ ಕೋರಾ ಪಬ್ ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ. ಏನ್ ಬ್ರೋ? ಅದು ಕಟ್ ಮಾಡೋದು ಅದು ಇವನು ಮಾಡಲ್ಲ, ಆಗಲ್ಲ. ಸುಮ್ಮನೆ ಆಯ್ತಲ್ಲ ಗೈಸ್. ಬ್ರೋ ಏನ್ ಬ್ರೋ, ಹೋಗ್ಲೇಬೇಕಲ್ವಾ? ಜನರಿಗೆ ಮೋಸ ಮಾಡೋದು. ಜನರಿಗೆ ಮೋಸ ಲೈವಲ್ಲಿ ಬರ್ಲಿ ಅಂತ ಅವರೇ ಹೇಳ್ತಾರ ಬ್ರೋ. ಬರ್ಲಿ ಅಂತವನೇ, ಬಂದ್ಮೇಲೆ ಹೋಗೋಣ ಅಂತ ಇಲ್ಲ ನೋಡು. ಹೇಳಿ ಬಂದ್ಮೇಲೆ ಹೋಗೋಣ ಬ್ರೋ. ಈ ಕ್ಲಿಪ್ನ ಮಾತ್ರ ಅದನ್ನ ಇಷ್ಟು ಮಾತ್ರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಬಂದ್ಮೇಲೆ ಹೋಗೋಣ ಅಂದಿತ್ತು. ಹುಡುಗಿರು ಆವಾಗಲೇ ಬಂದು ರಕ್ಷಿತ್ ಬ್ರೋದು ಸ್ಪೆಕ್ಸ್ ಎಲ್ಲ ಕೇಳ್ತವ್ರಪ್ಪ. ನಿಜವಾಗ್ಲು ನಿಜ ಹೇಳಿ, ಕೇಳ್ತಿಲ್ಲ ಅಂತ ಹೇಳ್ಬಿಡಿ. ನೀವೆಲ್ಲ ಅರ್ಧಕ್ಕೆಲ್ಲ ಬರಂಗಿಲ್ಲ. ಅರ್ಧಂಬರ್ಧ ಮಾಡಿಬಿಟ್ರೆ ಅರ್ಧಂಬರ್ಧ ಅವ್ನು ಮಾಡ್ಕೊಂಡವನೇ. ಅರ್ಧಂಬರ್ಧ ಅಲ್ಲಿ ಪೂರ್ತಿ ಮಾಡ್ಬೋದಾಗಿತ್ತು. ಬೇಜಾರು ಮಾಡ್ಬಿಟ್ಟವ್ರು ಬ್ರೋ. 10 ವರ್ಷದ ಫ್ರೆಂಡ್ಶಿಪ್. ರಿಯಲ್ ಫ್ರೆಂಡೇ ಅಲ್ಲ ಬ್ರೋ ನನಗೆ. ಏನ್ ಬ್ರೋ ಹೇಳಿ ಬಿಡಿ. ಮಕ್ಕನೇ ತೋರ್ಸಕ್ಕಾಯ್ತಲ್ಲ ಬ್ರೋ, ಮಕ್ಕ ಮುಚ್ಕೊಂತಾರೆ. ಅಲ್ಲ ಹುಡುಗಿ ಮಕ್ಕನೇ ತೋರ್ಸಕ್ಕಾಯ್ತಲ್ಲ ನೋಡ್ರಿ ಅವ್ರಿಗೆ. ಇಲ್ಲ ಅಲ್ಲ ತಪ್ಪು ಮಾಡವನ ಅವನು. ರಿಯಲ್ ಫ್ರೆಂಡ್ ಆಗಿದ್ದೀರಾ, ನಾನು ಹೇಳ್ದಂಗೆ ಮಾಡಿರೋನು. ಹೌದು ಬ್ರೋ. ಅಪ್ಪ ಟೈಮಲ್ಲಿ ನೆನಪೇ ಟೈಮಲ್ಲೇ ಗುರು ಎಲ್ಲ ಆಗೋದು. ಟೈಮಲ್ಲೇ ಗೊತ್ತಾಗೋದು ಯಾರು ಫ್ರೆಂಡು, ಯಾರು ಕರೆಕ್ಟ್ ಆಗಿರೋ ಫ್ರೆಂಡು, ಯಾರು ಫೇಕ್ ಫ್ರೆಂಡು ಅಂತ ಟೈಮಲ್ಲೇ ಗೊತ್ತಾಗೋದು. ಹೌದು ಬ್ರೋ, ಕರೆಕ್ಟ್. ಟೈಮಲ್ಲೇ ನೀನು ಹಿಂಗೆ ತೋರಿಸ್ತಾ ಇದ್ರೆ ಫ್ಯೂಚರಲ್ಲಿ ಆದ್ರೆ ಬ್ರೋ ಮುಗೀತ್ ಕತೆ. ಒಂದು ನಿಮ್ಗೆ ಫೋನ್ ಮಾಡಿದ್ರು ಆ ಟೈಮಲ್ಲಿ?
ಮಾಡ್ದ ಹಾಂ ಅವಳು ಇಷ್ಟೊತ್ತು ಅಲ್ಲೇ ನಿಂತಿದ್ಲು ಫೋನ್ ಮಾಡ್ದ ಫೋನ್ ಮಾಡಿದ್ರೆ ಒಂದು ಮಿಸ್ ಕಾಲ್ ಕೊಟ್ಟಿದ್ರೆ ಆಗಿರೋದು ಫೋನ್ ಮಾಡ್ಬೋದು ವಿಡಿಯೋ ಕಾಲ್ ಮಾಡಿ ನಾನೇ ಹೇಳ್ತಾ ಇದ್ದೆ ನಾನೇ ಹೋಗಿತಾ ಇದ್ದೆ ಅದು ಮಾಡಿಲ್ಲ ಬಿಡು ಬ್ರೋ ಏನ್ ಬ್ರೋ ಇಂಥ ಅಷ್ಟೇ ಬ್ರೋ ಜೊತೆಗೆ ಹಾಕೊಂಡು ನಾವು ಓಡಾಡ್ತಾ ಇದೀವಿ ಎಲ್ಲ ಫ್ರೆಂಡ್ಸು ಬ್ರೋ ಇವತ್ತೇ ಲಾಸ್ಟ್ ಅಪ್ಪ ಇವತ್ತೇ ಲಾಸ್ಟ್ ಇನ್ಮೇಲೆ ಫೋನು ಮಾಡಬೇಡ ಏನೂ ಮಾಡಬೇಡ ಅದೇ ಬೇಜಾರು ಇವತ್ತು ಪಾರ್ಟಿ ಬ್ರೋ ಅದೇ ಬೇಜಾರು ಬನ್ನಿ ಬ್ರೋ ಪಾರ್ಟಿ ಕೊಡ್ಸ್ಬಿಡಿ ಬ್ರೋ ಅಂದ್ಬಿಡ್ಬೇಕಿದೆ ಬ್ರೋ ಒಳಗಡೆ ಹೊಟ್ಟೋದ್ರಲ್ಲ ಜಿಮ್ಮಲ್ಲಿ ಬ್ರೋ ಫುಲ್ಲು ಲೆಗ್ ವರ್ಕ್ ಕೊಡ್ತೀನ ಭಯಂಕರ ಲೆಗ್ ವರ್ಕ್ ಈಗ ಎಂಥ ಸುಖ ಇವಳಿಗೆ ಎಂಥ ಸುಖ ನೋಡ್ರಿ ಇವಳಿಗೆ ಜಾಯ್ ಯಾಕೆ ಬೇಜಾರಾಗಿದೆಯಾ ಯಾಕೆ ಬೇಜಾರಾಗಿದೆಯಾ ತಗೊಳ್ಳಿ ಬ್ರೋ ನಿಮ್ಮನ್ನು ಲವ್ ಮಾಡಿ ಬ್ರೋ ತಗೊಳ್ಳಿ ಲವ್ ಮೇಲ್ಗಡೆ ಬ್ರೋ ಗೈಸ್ ಜಾಯ್ಗೆ ಊಟ ಹಾಕಬೇಕು ಸೊ ಎಗ್ ರೆಡಿ ಇದೆ ಹೊಟ್ಟೆ ಹಾಸ್ಕೊಂಬಿಟ್ಟಿದ್ದಾಳೆ ಪಾಪ ಅವಳು ಊಟ ಹಾಕಿಲ್ಲ ಗೈಸ್ ಜಸ್ಟ್ ಇವಾಗ ಊರಿಗೆ ಹೋಗಿದ್ದು ಊರಿಂದ ಮನೆಗೆ ಬಂದ ಊರಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಂ ಬಂದ್ಬಿಟ್ಲು ಬೋತಿಂದ ಊಟ ಮಾಡ್ತೇನೆ ಜಾಯ್ ಊಟ ಮಾಡ್ದ ಓಕೆ ಗೈಸ್ ಈ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಹೋಗಿ ಮಲ್ಕೊಳ್ಳೋಣ ಸ್ವಲ್ಪ ಟೈರ್ಡ್ ಆಗಿಬಿಟ್ಟಿದ್ದೀವಿ ಸೊ ಬೆಳಿಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ಕ್ಯಾಮ್ರಾ ಒರೆಸಿರ್ಲಿಲ್ಲ ಅದಕ್ಕೆ ವಿಡಿಯೋ ಕ್ಲಾರಿಟಿ ಬಂದಿಲ್ಲ ಮಾರ್ನಿಂಗ್ ಎದ್ದು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಅಮ್ಮ ಕರೆದವ್ರು ಹೆಂಗಂತ ಗೊತ್ತಿಲ್ಲ ಇವಾಗ ಊರಿಗೆ ಹೋಗಿ ಬರೋಣ ಬನ್ನಿ ರೀಲ್ಸ್ ಮಾಡಿಲ್ಲ ಇವತ್ತು ರೀಲ್ಸ್ ಅಪ್ಲೋಡ್ ಮಾಡೋಕ್ಕೆ ಫಸ್ಟ್ ಊರಿಗೆ ಹೋಗಿ ಬರೋಣ ಗೈಸ್ ಜಸ್ಟು ಇವಾಗ ಊರಿಂದ ಮನೆಗೆ ಬಂದು ನೋಡಿ ನಮ್ಮ ಸಾದಿಕ್ ಬರಲಿ ಹಾಯ್ ಮಾಡಿ ಬ್ರೋ ಹಾಯ್ ಮಾಡಿ ಬ್ಲಾಗ್ಗೆ ಕಾಣಿಸ್ತಾನೆ ಇಲ್ಲ ಬಿಡ್ರಿ ನೀವು ಪೂರ್ಣ ಕಾಯ್ಬೇಕು ನಾವು ಸಿಗೋದೇ ಇಲ್ಲ ಕೈಗೆ ಗೈಸ್ ಊಟ ಮಾಡ್ಕೊಂಡಿದ್ದಾಯ್ತು ಇವಾಗ ಹೋಗಿ ಒಂದು ರೀಲ್ ಶೂಟ್ ಮಾಡಬೇಕು ಅವ್ರು ಊಟ ಮಾಡ್ತಾವ್ರೆ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಾಯ್ ಈ ಕಡೆ ಹೈ ಏನೇನೋ ತಿಂತಾಳೆ ಗೈಸ್ ಇವಳು ಗೈಸ್ ವಿಡಿಯೋ ಮುಗ್ದಾದ್ಮೇಲೆ ಸಿಗ್ತೀನಿ ನೋಡಿ ಗೈಸ್ ಬಂದರು ಬನ್ನಿ ಬ್ರೋ ಎಲ್ಲ ಓಪನ್ ಅಪ್ಪ ನಮ್ಮ ಬ್ಲಾಗಲ್ಲಿ ಏನು ಮುಚ್ಚು ಮರೆ ಏನು ಇಲ್ಲ ನಮ್ದ್ರಾಗೆಲ್ಲ ಬನ್ನಿ ಹಾಯ್ ಮಾಡ್ರಿ ಹಾಯ್ ಹಲೋ ಗಾಯ್ಸ್ ನೋಡಿ ಗೈಸ್ ನಮ್ಮ ಸದಿಕ್ ಬ್ರೋ ಜೊತೆ ಇದನ್ನು ಹಾಕೊಂಡ್ಬಿಟ್ಟವ್ರೆ ಗೈಸ್ ನೋಡಿ ಇನ್ನೊಬ್ರು ಬಂದರು ಹಾಯ್ ಮಾಡಿ ಬ್ರೋ ಬ್ಲಾಗ್ಗೆ ಅಷ್ಟೇ ಬ್ರೋ ಎಲ್ಲ ಅವ್ರಿಗೆ ಕಾಲ್ ಮಾಡ್ದ ನೋಡಿ ನಿಮಗೊಂದು ಫೋನ್ ಇಲ್ಲ ಏನಿಲ್ಲ ಇರ್ಲಿ ಬಿಡ್ರಿ ಟೈಮ್ ಬರತ್ರಿ ಅಪ್ಪ ನೀವು ಸುಮ್ಮನೆ ಅವನೇ ಸ್ಕಾಲರ್ಶಿಪ್ ಚೆಕ್ ಮಾಡಿ ಬ್ರೋ ಅಂತ ಬಂದಿದ್ದು ಟೈಮ್ ಬರುತ್ತೆ ಆದ್ರೆ ಬ್ರೋ ಮನೆ ಹತ್ರ ಇದ್ದೀರಾ ಪಕ್ಕದಲ್ಲೇ ಇದ್ದೀರಾ ಒಂದು ಟೈಮ್ ಅಪ್ನ ಟೈಮ್ ಆಯಾಗ ಏನ್ ಮೀಟಿಂಗ್ ಬ್ರೋ ಏನ್ ಒಂದ್ 2 ನಿಮಿಷ ಫ್ರೆಂಡ್ಸ್ಗೆ ಟೈಮ್ ಕೊಡಕ್ಕಾಗಲ್ಲ ಬ್ರೋ ಮೀಟಿಂಗ್ ಅಲ್ಲಿ ಮರ್ತೋದ್ರು ಅಷ್ಟೇ ಯೋಚನೆ ಮಾಡಿ ಏನ್ ಹೇಳ್ಬೇಕು 100% ಆಫೀಸ್ಗಂತೂ ಹೋಗಿಲ್ಲ ಬ್ರೋ ಇವರು ಬ್ಯಾಗ್ ಫುಲ್ ಹೆಂಗ್ ಹಾಕೊಂಡ್ ಬರ್ತಾನೆ ಬ್ಯಾಗಲ್ಲಿ ದುಡ್ಡು ಹಾಕ ಬರ್ತಾರೆ ನೋಡ್ರಿ ಇವತ್ತು ಆಫೀಸ್ಗಂತೂ ಹೋಗಿಲ್ಲ ಬ್ರೋ ಅದು ಇಷ್ಟೊತ್ತಿಗೆ ಎಲ್ಲೋಗೋಣ ಗೈಸ್ ಒಂದು ವಾರ ಜಿಮ್ಗೆ ಹೋಗಿಲ್ಲ ನಾವು ವಾರನಲ್ಲ 4 ಡೇಸು ಇವತ್ತು ವಾರ ನಾಳೆನೂ ಹೋಗಲ್ಲ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲ ಕೋಲಾರ ಹೋಗ್ತಾ ಇದ್ದೀವಿ ಒಳ್ಳೆ ಡೀಲ್ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಅಂಗಡಿ ಹತ್ರ ಒಂದು ಸೆಟಲ್ಮೆಂಟ್ ಮಾಡ್ಕೊಂಬರೋದ ಆ ಡೀಲ್ ಓಕೆ ಆಯ್ತು ಅಂತಂದ್ರೆ ನಾಳೆಯಿಂದ ಫುಲ್ಲು ಬಿ ಎಮ್ ಡಬ್ಲ್ಯೂ ಓಡಾಡ್ತೀವಿ ಇವಾಗ ಒಂದು ಡೀಲ್ ಒಪ್ಕೊಂಡ್ರೆ ನಾಳೆಯಿಂದ BMW ಆಡಿ ಕಾರ್ ಓಡಾಡ್ತೀವಿ ಇಲ್ಲ ಅಂದರೆ ಅದೇ ಗಾಡಿಯೇ ಓಡಾಡ್ತೀವಿ ಇವತ್ತು ಕಾಲಲ್ಲಿ ನಾಳೆ ಕಾರಲ್ಲಿ ನೋಡಿ ಅವಳಿಕೆ ಗೈಸ್ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಹೋಗ್ತಾಯಿದ್ವಿ ನಮ್ಮ ಸಾದಿಕ್ ಬ್ರೋ ಬಂದಿದ್ದಾರಂತೆ ಅವ್ರ ಜೊತೆ ಅವಾಗ ಒಂದು ರೀಲ್ಸ್ ಶೂಟ್ ಮಾಡಿ ಬಂದೆ ಮತ್ತು ಅವರು ಇವಾಗ ಕೆಲಸದಿಂದ ಬಂದಿದ್ದಾರೆ ಸೊ ಅವ್ರ ಹತ್ರ ಹೋಗೋಣ ಕರೀತಾ ಇದ್ದಾರಂತೆ ಬನ್ನಿ ಅದಕ್ಕಿಂತ ಮುಂಚೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿಸ್ಬಿಡೋಣ ಎಲ್ಲಾಗಿದ್ರಿ ಬ್ರೋ
ಎಲ್ಲೋಗ್ಲಿ ಬ್ರೋ ಮನೇನೇ ಹೇಳಿ ಪರವಾಗಿಲ್ಲ. ಎಲ್ಲೂ ಇಲ್ಲ. ಎಲ್ಲ ಸೆಟಲ್ಮೆಂಟ್ಗೆ ಹೋಗಿದ್ರಂತೆ ಬ್ರೋ ಜೊತೆ. ಯಾವ ಸೆಟಲ್ಮೆಂಟ್ ಬ್ರೋನೇ ಅಪ್ಪ ಹೇಳಿದ್ದು. ಏನು ಹೇಳಿಲ್ವಾ? ಅದೇನು ಬಂತ ಆಗಲ್ಲ ಬಿಡಿ. ಬಂದ್ರು ಗೈಸ್. ಒಂದು 500 ಸಲ ಹೇಳ್ತೀರಾ ಬ್ರೋ ಬ್ಲಾಗಲ್ಲಿ ಅವರ್ಯು ಅಂತ. ಆದ್ರೂ ಒಂಚೂರು ಡಲ್ಲೆ ಅಣ್ಣ ನೋಡಿ, ಹಿಂಗೆ ಎತ್ಕೊಂಡ್ಬರ್ಬೇಕು ಕ್ಯಾಮ್ರಾ. ಹೋಗ್ತಾರಂತೆಲ್ಲ ಬಿಗ್ ಡ್ಯಾಡಿ ಎಲ್ಲಿಗೆ ಬ್ರೋ? ಬಿಗ್ ಡ್ಯಾಡಿಗೆ. ಬಿಗ್ ಡ್ಯಾಡಿಗೆ ಹೋಗಿ. ಓ ಗೊತ್ತಾಯ್ತು ಬಿಡ್ರಿ. KGF ಬ್ರೋ? ಇಲ್ಲ ಬ್ರೋ, ಇಲ್ಲ ಬಿಗ್ ಡ್ಯಾಡಿಗ? ಹಾಂ ಇಲ್ಲ ಬ್ರೋ, ಪಾಪ ಉಂಟೆ. ಮುಂದೆ ಬನ್ನಿ, ಕಾಲು ಏನಿಗೆ ಬ್ರೋ? ಸಾಂಗ್ಬಿಟ್ಟು ಮಕ್ಕಕ್ಕೆ ಕೊಡು. ಗೈಸ್ ಅವ್ರ ಅಪ್ಪ ಕರೀತಾ ಇರೋದಕ್ಕೆ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ ಅವರು. ನಾನೇನೋ ಡೌಟ್ ಬ್ರೋ ಅವ್ರಿಗೆ ಆಗೋದು. ಆದರೂ ಬ್ರೋ ಕಮ್ಮಿ ಬರುತ್ತೆ ಓಡ್ತಾರ. ಅಷ್ಟೊಂದ ಏನೋ ಬ್ರೋ? ಗೈಸ್ ಅಲ್ಲಿಂದ ಓಡ್ಕೊ ಬಂದ್ರು, ಹೋಗ್ಬೇಕು ಅನ್ಕೊಂಡು ನೋಡಿದ್ರೆ ಇನ್ನೂ ಇಲ್ಲೇ ಅವರೇ. ನಮ್ಮ ಜೊತೆ ಬಂದಿದ್ರೆ ಆರಾಮಾಗಿ ನಡ್ಕೊಂಡೇ ಬಂದ್ಬಿಡೋದಾಯ್ತು. ನಮ್ಮ ಜೊತೆ ಬಂದಿದ್ರೆ ನಡ್ಕೊಂಡೇ ಬರ್ಬೋದಾಯ್ತಲ್ಲ ಬ್ರೋ. ತೋರ್ಸಪ್ಪ ನಿಮ್ಮ ಕ್ಯೂಟ್ ಫೇಸ್ ನಾನು ತೋರಿಸಿ ಬ್ರೋ. ಹಾಯ್ ಮಾಡಿ ವ್ಲಾಗ್ಗೆ. ನೀಟು ಊಟ ಮಾಡಿದ್ರಾ? ಈಗ ಮೊಟ್ಟೆ ತಗೊಂಡಿದ್ದೀವಿ ಗೈಸ್. ಡೈಲಿ 5 ಮೊಟ್ಟೆ ತಗೊಳಪ್ಪ, ಒಂದು ಕ್ರೇಟಲ್ಲಿ ಇಟ್ಕೊಂಬೋದಲ್ಲ ಅಂತ ಅನ್ಕೊಳ್ಬೋದು. ಕ್ರೇಟ್ ಇದೆ, ಅದು ನಮ್ಮ ಡಯಟ್ ಅಂತ ಇರುತ್ತಲ್ಲ ಅದಕ್ಕೆ. ಇದು ನಮ್ಮ ಜಾಯ್ಗೆ. ಸೊ ಎತ್ಕೊಂಡು ಕೊಟ್ಟು ಬರೋಣ ಗೈಸ್. ನಮ್ಮಮ್ಮ ಗರಂ ಆಗ್ಬಿಟ್ಟವ್ರೆ ನನ್ನ ಮೇಲೆ. ಯಾಕಪ್ಪ ಏನು ಕೋಪ ಮಾಡಿ? ಕ್ಲೀನ್ ಮಾಡ್ಸೋದು ಅಲ್ಲಿ ಫಸ್ಟು. ನನಗೆ ಇವಳು ತಂದಾಗಿಂದ ಗೈಸ್ 24/7 ಅವರ್ಸ್ ಕೆಲಸ ಆಗ್ಬಿಟ್ಟೈತೆ. ಮಾತ್ರ ಎಲ್ಲರೂ ಮುದ್ದಾಡ್ತಾರೆ, ಮನೇಲಿ ಒಬ್ರು ನೋಡ್ಕೊಳಲ್ಲ. ಒಬ್ರು ನೋಡ್ಕೊಳ್ಳೋದು. ಆ್ಯಕ್ಚುಲಿ ನಮ್ಮ ಅಪ್ಪನೇ ನೋಡ್ಕೊಳ್ಳೋದು, ನಾವು ನೋಡ್ಕೊಳ್ಳೋದಿಲ್ಲ. ಯಾವಾಗ ಒಂದೊಂದ್ಸಲಿ ಬಿಡ್ತೀವಿ, ನೋಡ್ಕೊತೀವಿ ಅಷ್ಟೇ. ನಮ್ಮ ಅಪ್ಪನೇ ನೋಡ್ಕೊಳ್ಳೋದು. ಬಾ ಓಡ್ತಾಳೆ ಗೈಸ್. ಇವಾಗ ಊಟ ಹಾಕಿದ್ರು, ನೋಡ್ತಾಳೆ. ನೈಸ್ ಮಾಡ್ತಾಳೆ. ಎಷ್ಟೇ ಮಾಡಿದ್ರು ಅವ್ಳು ಪ್ಯೂರ್ ವೆಜ್ಜು ಗೈಸ್, ಅದಕ್ಕೆ ಅವಳಿಗೇನು ಹಾಕಲ್ಲ ಗೈಸ್. ನೆನೆಯಿತು, ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, ಅದಕ್ಕೆ ಇವಾಗ ಬೇಗ 5 ಗಂಟೆಗೆ. ಯಾಕೆ ಬರೀ 2.5 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ನೈಟ್ 2:30 ಏನೋ ಮಲ್ಕೊಂಡೆ, ಮತ್ತೆ 4:15 ಎದ್ದೆ. ಕೋಲಾರ್ಗೆ ಹೋಗ್ಬೇಕಾಯ್ತು. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಹೋಪ್ಫುಲಿ ಗೈಸ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ವ್ಲಾಗ್ ಮಾಡೋಕ್ಕಲ್ಲ, ಯಾಕಂದರೆ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಮಾಡೋಕ್ಕಾಗಲ್ಲ. ಸೊ ಇನ್ನು ಒಂದಿನ ಆದಮೇಲೆ ಮತ್ತೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.